ಸಿದ್ದರಾಮಯ್ಯ ಬಗ್ಗೆ ಎಂಟಿಬಿ ಮತ್ತು ಸಿ ಪುಟ್ಟರಂಗಶೆಟ್ಟಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಇಬ್ಬರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಸಚಿವರ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿಲ್ಲ. ಈ ಹಿಂದೆ ಸಿಎಂ ಆಗಿ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಲೂ ನಮ್ಮ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರೇ, ಇಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡ್ತಾ ಇದ್ದಾರೆ. ಇಬ್ಬರು ಸಚಿವರು ಕೊಟ್ಟಿರುವಂತಹ ಹೇಳಿಕೆ ಅಂತಹ ದೊಡ್ಡ ತಪ್ಪೇನಲ್ಲ. ಏನೋ ಸೋಮಶೇಖರ್ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೂ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸೋಮಶೇಖರ್ ಅವರು ಕೊಟ್ಟಿರೋ ಹೇಳಿಕೆ ಬಗ್ಗೆ ನಮ್ಮ ಬಳಿ ಬಂದು ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾಕೆ ಹೇಳಿಕೆ ಕೊಟ್ಟೆ ಅಂತ ಹೇಳಿ, ಈ ಕಾರಣಕ್ಕಾಗಿ ಅವರಿಗೆ ನಾವು ನೋಟಿಸ್ ಕೊಟ್ಟಿಲ್ಲ ಅನ್ನುವಂಥ ವಿಚಾರವನ್ನು ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ತಗೊಳಕ್ಕೆ ಹೋಗಿರ್ತಕ್ಕಂಥ ಘಟನೆ ಹೊರತು ಬೇರೆ ಏನೇನೂ ಇಲ್ಲ. ಮೈಕ್ ತಗೊಳ್ಬೇಕಾದ್ರೆ ಅದು ಆಗೋಗಿದೆ. ಅದನ್ನು ಸಿದ್ದರಾಮಯ್ಯ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಅವ್ರ ಮಗನೂ ಕೂಡ ಕ್ಷಮಾಪಣೆ ಕೇಳಿದ್ದಾರೆ. ಆ ಮಹಿಳೆ ಕೂಡ ಹೇಳಿದ್ದಾರೆ, ಇವರು ನನ್ನ ಭಾಳ ನನ್ನ ಲೀಡ್ರು, ನನ್ನ ತಂದೆ ಸಮಾನ, ಇವರು ಸೂಪರ್ CM ಎಲ್ಲ ಈ ಮಹಿಳೆ ಹೇಳಿ. ಅಂದರೆ ಭಾಳ ಹತ್ತಿರ 15-20 ವರ್ಷ ಪರಿಚಯ ಅವರಿಬ್ಬರಿಗೆ. ಆ ವಿಚಾರ ಬೇರೆ. ಸೋಮಶೇಖರ್ ಕೂಡ ಶೋಕಾಸ್ ಆಗಲಿಲ್ಲ. ಮತ್ತು ಸೋಮಶೇಖರ್ ಹೇಳಿರ್ತಕ್ಕಂಥ ಮಾತು ಬೇರೆ, ಇವ್ರ ಮಾತುಗಳು ಬೇರೆ. ಇವರು ಖುಷಿಯಿಂದ ಅವ್ರಿಗೆ ನಮ್ಮ ಲೀಡರ್ಗೆ ಖುಷಿ ಪಡಿಸೋದಕ್ಕೆ ಹೇಳಿರ್ಬೋದು, ಅದು ಆ ವಿಚಾರ ಬೇರೆ. ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿನೇ, ನಮ್ಮ ಜಂಟಿಯ ಸರ್ಕಾರದ ಪಕ್ಷಗಳ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ. ಅದ್ರ ಬಗ್ಗೆ ಯಾರೂ ಕೂಡ ಆರ್ಗ್ಯುಮೆಂಟ್ ಮಾಡೋಕ್ಕಾಗೋದಿಲ್ಲ. ಕೆಲವರು ಭಾಳ ಹತ್ತಿರದಲ್ಲಿರ್ತಾರೆ, ಜೊತೆಲಿರ್ತಾರೆ, ನಮ್ಮ ಮುಖ್ಯಮಂತ್ರಿ ಥರನೇ ಈಗಲೂ ಇದ್ದಾರೆ ಸಿದ್ದರಾಮಯ್ಯ ಅಂತ ಅವ್ರು ಹೇಳ್ಕೊಳ್ತಾರೆ ಹೊರತು ಬೇರೆ ಇನ್ನು ಯಾವುದೇ ರೀತಿ ಅದರಲ್ಲಿ ಉದ್ದೇಶ ಏನಿಲ್ಲ. ಸೋಮಶೇಖರ್ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಾಗಿದೆ. ನಾನು ಕೂಡ ಮಾತನಾಡಿದ್ದೀನಿ. ಮತ್ತೆ ಅದನ್ನು ಪುನರುಚ್ಚಾರ ಮಾಡೋಕ್ಕೆ ಹೋಗೋದಿಲ್ಲ. ಅದು ಕ್ಲಾರಿಫೈ ಆಗೋಗಿದೆ ಇಶ್ಯೂ. ನೆನ್ನೆ ಹೇಳಿದ್ದೀನಲ್ಲ, ಯಾರೂ ಕೂಡ ಲಕ್ಷ್ಮಣ ರೇಖೆಯನ್ನು ಮೀರಬಾರ್ದು. ಒಂದು ಮೈತ್ರಿಯ ಚೌಕಟ್ಟಿನಲ್ಲಿ ನಾವು ಇರಬೇಕು. ನಾವು ಪರಸ್ಪರ ಒಬ್ರಿಗೊಬ್ರು ಹೆಚ್ಚಿನ ವಿಶ್ವಾಸ ಮೂಡಿಸ್ತಕ್ಕ ರೀತಿಯಲ್ಲಿ ನಾವು ನಡ್ಕೋಬೇಕೇ ಹೊರತು ಬಹಿರಂಗವಾಗಿ ವಿಚಾರಗಳನ್ನು ಪ್ರಸ್ತಾಪ ಆಗಬಾರ್ದು. ಅಂಥ ವಿಚಾರಗಳೇನಾದರೂ ಇದ್ದರೆ ಖಂಡಿತ ಇರ್ತದೆ. ಯಾವುದೇ ಒಂದು ರಾಜಕೀಯ ಪಕ್ಷ ಇರಲಿ ಅಥವಾ ಮೈತ್ರಿ ಪಕ್ಷಗಳಿರಲಿ, ಕೆಲವು ವಿಷಯಗಳು ಇದ್ದೇ ಇರ್ತದೆ. ಅದನ್ನು ನಮ್ಮ ಒಂದು ವೇದಿಕೆ ಚರ್ಚೆ ಮಾಡ್ಕೋಬೇಕೆ ಹೊರತು ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಹೋಗಬಾರ್ದು. ಯಾರಾದರೂ ಆ ರೀತಿಯಾಗಿ ಹೋಗ್ತಕ್ಕಂಥದ್ದಾದರೆ ನಾನಂತೂ ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ. ನಾನು ಖಂಡಿತವಾಗಿ ಅದರ ಬಗ್ಗೆ ಕ್ರಮ ತಗೊಳ್ತೀನಿ. ಮತ್ತು ಶಿಸ್ತನ್ನು ಕಾಪಾಡ್ತಕ್ಕಂಥ ಭಾಳ ಮುಖ್ಯ. ಶಿಸ್ತೇ ಇಲ್ಲದೆ ಹೋದರೆ ಪಕ್ಷ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಆ ಶಿಸ್ತಿನ ಪಾಲನೆ ಎಲ್ರಿಗೂ ಅನ್ವಯಿಸ್ತದೆ. ಅದರಲ್ಲಿ ಎಂಥ ದೊಡ್ಡ ಲೀಡರ್ ಆಗಿರ್ಬೋದು, ಎಂಥ ಚಿಕ್ಕ ಲೀಡರ್ ಆಗಿರ್ಬೋದು, ಶಿಸ್ತಿನ ಪಾಲನೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ವಯಿಸ್ತದೆ.